ಅಬ್ಬಿಯನ್ನಿಳಿಯುತ್ತಾ ಕಲ್ಲಿಂದ ಕಲ್ಲಿಗೆ ಹಾರಿ ಒಂದೆರಡು ಸಾರಿ ಜಾರಿ ಬಿದ್ದು 1000 ಜಿಗಣೆಗಳಿಂದ ಕಚ್ಚಿಸಿಕೊಂಡು ಅರ್ಧ ಗಂಟೆಯ ಓಟ ಓಡಿದರೆ ಬರಿಯ 4 ಮಾರು ಕಳೆದ ಹಾಗೆ ಕಾಣಿಸುತ್ತಿತ್ತು. ದರಿದ್ರ ಕಾಡಿನ ಹಾದಿಯೇ ಹಾಗೆ ಕಾಣಲಿಕ್ಕೆ ಯಾವಾಗಲೂ ಹತ್ತಿರವೇ, ನಡೆದರೆ ಮುಗಿಯುವಂತೇ ಇಲ್ಲ. ಅಂತೂ ಇಳಿದದ್ದೆ. ಸ್ವಲ್ಪದರಲ್ಲಿಯೇ ಕಾಡೆಲ್ಲ ಮುಗಿಯಿತು. ಹಬ್ಬಿಯ ದಾರಿ ನನ್ನನ್ನೊಂದು ಹುಲ್ಲು ತುಂಬಿದ ಕಂಪಕ್ಕೆ ಕೊಂಡು ಬಂದಿತು. ಕಾಲಿರಿಸಿದ್ದಲ್ಲಿ ಕಂತುವ ಜವುಗ ಸ್ಥಳ. ಅದರ ಸೆರಗನ್ನೇ ಹಿಡಿದು ಮೈಯೆಲ್ಲ ಕೆಸರು ಮಾಡಿಕೊಂಡು ಹೊತ್ತು ಮುಳುಗುವಾಗ ಮನೆಯನ್ನು ಸೇರಿದೆ. ಬೆಳಗ್ಗೆ ಮಿಂದು ಹೊರಟವನು ನಾನು. ನಡುವೆ ಹೊತ್ತು ಹೋದದ್ದೂ ಕೂಡ ಗೊತ್ತಾಗಿರಲಿಲ್ಲ. ಮನೆಗೆ ಹೋದವನೇ ಸ್ನಾನವನ್ನು ಮಾಡಿಕೊಂಡು ಅಡುಗೆ ಮನೆಗೆ ಓಡಿದ. ಮನುಷ್ಯರನ್ನ ತಿನ್ನುವಷ್ಟು ಹಸಿವಾಗಿತ್ತು. ಶಂಕರಿ, ತಣಿದ ಅನ್ನವಾದರೆ ತಣಿದ ಅನ್ನ, ಒಂದಿಷ್ಟು ಬೇಗನೆ ಬಡಿಸಿಬಿಡು ಅಂದೆ. ನಾನು ಕರೆಯುತ್ತಿದ್ದ ನಿಟ್ಟುಸಿರುಗಳನ್ನು ಕಂಡು ಮಧ್ಯಾಹ್ನದ ಅನ್ನವನ್ನು ದನಕ್ಕೋ ಎಮ್ಮೆಗೋ ಹಾಕಿದುದರಿಂದ ಒಂದಿಷ್ಟು ಅವಲಕ್ಕಿ ಮೊಸರನ್ನ ತಿನ್ನಲು ತಂದುಕೊಟ್ಟಳು. ಅಡಿಕೆಯಂತೆ ಬಾಡಿದ ನನ್ನ ಆ ಮುಖವನ್ನು, ಮೈ ಗಾಯಗಳನ್ನು ಕಂಡು, ಏನಿದು ಕಾರುಬಾರು, ಏನು ಮಾಡಿಕೊಂಡು ಬಂದಿರಿ ಎಂದು ಆತುರದಿಂದ ಕೇಳಿದಳು. ಗುಡ್ಡ ಸುತ್ತಿ ಕಾಡು ತಿರುಗಿ ಕಂಗಾಲಾದೆ ಎಂದೆನು ನಾನು. ಕಾಳಿದನ ಸಿಕ್ಕಿತೇ? ಅಲ್ಲ, ಹುಲಿಯ ಬಾಯಿಗೆ ಬಿದ್ದದ್ದು ನಿಜವೇ ಎಂದಳು ಆಕೆ. ಆ ಗಳಿಗೆಗೆ ಸಮನಾಗಿ ಮುಂಚಿನ ದಿವಸ ಹೊರಟು ಹೋಗಿದ್ದ ದನ ಅಂಗಳಕ್ಕೆ ಬಂದು ಅಂಬಾ ಎಂದು ಕೂಗಿತ್ತು. ಅದರ ಧ್ವನಿಯನ್ನು ಕೇಳಿ ನನ್ನ ಹೆಂಡತಿ, ಬಿಡಲಿಲ್ಲ, ಒಡೆದುಕೊಂಡೇ ಬಂದಿರಿ. ಈ ದರಿದ್ರದನ ಹುಲ್ಲಿನ ಅತಿಯಾಸೆಗೆ ಕಾಡನ್ನು ನುಗ್ಗಿ ಒಂದು ದಿನ ಹುಲಿಯ ಬಾಯಿಗೆ ಬೀಳುವುದೇ ನಿಜ ಎಂದು ತೀರ್ಮಾನಿಸಿದಳು. ಆ ಹೊತ್ತು ನಾನೇ ನಿನ್ನ ಹುಲಿಯ ಬಾಯಿಗೆ ಬೀಳದೆ ಹೋದದ್ದು ಆಶ್ಚರ್ಯ ಎಂದು ಹೇಳಿದೆ. ಕಾಳಿದನ ಹೇಗೆ ಮನೆಗೆ ಬಂತು ಎಂದು ತಿಳಿದುಕೊಳ್ಳುವ ಆತುರಕ್ಕಿಂತಲೂ ನನಗೆ ನನ್ನ ಸಾಹಸ ಹೇಳಿಕೊಳ್ಳುವ ಆತುರ ಹೆಚ್ಚಾಗಿತ್ತು. ಆದುದರಿಂದ ಒಂದಕ್ಕೆ 4 ಮಾಡಿ ಉಪ್ಪು ಖಾರ ಹಚ್ಚಿ ಆ ದಿನದ ಸಾಹಸವನ್ನು ಬಣ್ಣಿಸಿದೆ. ಅವಳೋ ನನ್ನನ್ನು ಮೆಚ್ಚಿ ಹೊಗಳುವ ಬದಲು, ಮಹಾರಾಯರೇ, ಹಾಗೆಲ್ಲಾದರೂ ಒಬ್ಬರೇ ಹೋಗಿ ಹುಲಿಯ ಬಾಯಿಗೆ ಸಿಕ್ಕಿ ಬೀಳಬೇಡಿ, ನಿಮಗಿನ್ನೂ ಮಕ್ಕಳಾಟಿಕೆ ಹೋಗಲಿಲ್ಲ ಎಂದಳು. ಸಾಕಲ್ಲ, ನನ್ನ ಸಾಹಸಕ್ಕೆ ಬಹುಮಾನ ಎನಿಸಿತು ನನಗೆ. ಮನಸ್ಸಿನ ಈ ಬೇಸರವು ಒಂದು ಬಗೆಯ ಹಠದಲ್ಲಿ ಮನಸ್ಸಿನ ಈ ಬೇಸರವು ಒಂದು ಬಗೆಯ ಹಠದಲ್ಲಿಯೇ ಪರಿಣಮಿಸಿತು. ಆ ರಾತ್ರಿ ಮಲಗಿದ ನನಗೆ ಕಾಡಿನ ಒಳಬೇಯದೇ ಕನಸು. ಅಲ್ಲಿ ನಾನೊಂದು ತೋಟವನ್ನು ನಡೆಸಿದ ಕನಸಾಯಿತು. ಮರುದಿನ ಬೆಳಿಗ್ಗೆ ಎದ್ದವನೇ ಮಾತಿಲ್ಲದೆ ಮನೆಯಿಂದ ಹೊರಟೆ. ನೆಟ್ಟಗೆ ದೇರಣ್ಣನ ಮನೆಗೆ ಹೋಗಿ, ಏ ದೇರಣ್ಣ, ಬಾ ಎಂದೆ. ಎಲ್ಲಾದರೂ ಶಿಕಾರಿಗೆ ಇರಬೇಕು ಎಂಬ ಭ್ರಮೆಯಿಂದ ಅವನು ಹೊರಟ. ಹಸುರು ಪಾರುವಾಳವೋ ಪಾರೆಂಬಕ್ಕೋ ಸಿಕ್ಕಿತಾದರೆ ಲಾಭವಷ್ಟೇ ಎಂದು ದೇರಣ್ಣನ ಎಣಿಕೆ. ನನ್ನ ಮನಸ್ಸನ್ನಲ್ಲಿದ್ದುದು ಅವನಿಗೇನು ಗೊತ್ತು. ನಾನು ಈ ಬಾರಿ ಗುಡ್ಡವನ್ನೇರುವ ಬದಲು ಹಿಂದಿನ ದಿನ ಇಳಿದ ಮಾರ್ಗವನ್ನು ಏರಿಕೊಂಡು ಹೊರಟೆ. ಜಿಗಣಿಗಳಿಂದ ಕಡಿಸಿಕೊಂಡರೆ ಏನು ಲಾಭ ಎಂದು ನೆನೆದು ದೇರಣ್ಣನಿಗೆ ವ್ಯಥೆಯಾಯಿತು. ಹಬ್ಬಿಯ ದಾರಿಯನ್ನೇರಿ ನಮಗಿಬ್ಬರಿಗೂ ಆಯಾಸವಾಗಿ ಒಂದು ಅರೆಕಲ್ಲಿನ ಮೇಲೆ ಹೋಗಿ ಕುಳಿತುಕೊಂಡೆವು. ದೇರಣ್ಣ, ಎಲೆ ತಂದಿದ್ದೀಯಾ ಎಂದು ಕೇಳಿದೆ. ಎಂದ. ಎಲೆಯ ಸಂಚಿಯನ್ನು ಬಿಡಿಸಿ, ಅಯ್ಯ, ತೀರಾ ಕೈ ಕೋಚಾಯಿತಲ್ಲ, ಎಲೆ ಉಂಟು, ಆದರೆ ಅಡಿಕೆ ಇಲ್ಲ ಎಂದ. ಹೋಗಲಿ ಬಿಡು, ಅಡಿಕೆ ಸಿಕ್ಕಿತು ಮುಂದಕ್ಕೆ ಎಂದೆ ನಾನು. ಇಬ್ಬರು ಮತ್ತೂ ಮುಂದಕ್ಕೆ ಹೋದೆವು. ಹಾಗೆ ಮುಂದೆ ಹೋಗಿ ಸೇರಿದ್ದು ನನ್ನನ್ನು ಮೋಹಗೊಳಿಸಿದ ಒಳಬೆಯ ಹರಹನ್ನು. ಅಲ್ಲಿನ ಅಡಿಕೆ ಮರವನ್ನು ತೋರಿಸಿ, ಏರು ನೋಡುವ ಮರವನ್ನು ಎಂದೆ. ದೇರಣ್ಣನಿಗೆ ಅಂತ ಸ್ಥಳದಲ್ಲಿ ಅಡಿಕೆ ಮರವನ್ನು ನೋಡಿ ಆಶ್ಚರ್ಯವಾಯಿತು. ದೇವರ ಆಟವೇ ಎಂದು ಆಶ್ಚರ್ಯಪಟ್ಟ ಅವನು. ಇದು ಹನುಮಂತ ದೇವರ ಆಟವೆಂದು ನಾನು ಅವನಿಗೆ ಹೇಳಬೇಕಾಯಿತು. ಅವನಂತೂ ಮರವನ್ನು ಏರಿದ. ಅಲ್ಲಿ ಉಳಿದಿದ್ದ 4-6 ಅಡಿಕೆಗಳನ್ನು ಕಿತ್ತು ಕೆಳಕ್ಕಿಸಿದ. ಆ ಅಡಿಕೆಗಳನ್ನು ಕೈಯಲ್ಲಿ ಹಿಡಿದ ಮೇಲಂತೂ ಇದು ನಮ್ಮ ತೋಟದ್ದೇ ಅಡಿಕೆ ಎಂದು ಖಚಿತವಾಯಿತು ನನಗೆ. ನಮ್ಮಿಬ್ಬರ ತಾಂಬೂಲ ಸೇವೆಯಾಯಿತು. ಇನ್ನು ನೀನು ಹೇಳು ಕಥೆಯನ್ನು
ಎಲೆ ಅಡಿಕೆಯ ನೆನಪಾದ ಮೇಲೆ ನಾನೊಂದು ತಾಂಬೂಲ ಮುಗಿಸುತ್ತೇನೆ ಎಂದು ಹೇಳಿ ಗೋಪಾಲಯ್ಯನವರು ವೀಳೆಯದ ಹರಿವಾಣಕ್ಕೆ ಕೈ ಇಕ್ಕಿದರು. ದೇರಣ್ಣ ಕಥೆಯನ್ನು ಮುಂದುವರಿಸಿದ. ಈ ಅಯ್ಯ ನನ್ನನ್ನು ಕೂತಲ್ಲಿ ಕೂತಿರಲಿಕ್ಕೆ ಬಿಡಲಿಲ್ಲ. ಆ ತಾವಿನ 4 ಸುತ್ತು ತಿರುಗಾಡಿಸಿ ತೋರಿಸಿದರು. ಅಲ್ಲಿ ಎಲ್ಲಿ ನೋಡಿದರೂ ನೀರಿನ ಹೊರತೆಯೇ. ಅಂತ ಜಾಗ ನಮ್ಮೂರಿಗೆ ಸಮೀಪವಾಗಿದ್ದರೆ ಎಂದು ಯೋಚಿಸುತ್ತಾ ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಅಯ್ಯ, ನಾನು ಸಾಯುವುದರೊಳಗಾಗಿ ಇಲ್ಲಿ ಒಂದು ತೋಟ ನಡೆಸಿಯೇ ಬಿಡುತ್ತೇನೆ. ಮಾತ್ರವಲ್ಲ, ನಾವು ಬರುವಾಗ ತುಳಿದು ಬಂದ ಕಂಪದ 2 ಮಗ್ಗುಲಿಗೆ ಆಳವಾದ ಕಣಿಯನ್ನು ಉಡಿಯಿಸಿ ಗದ್ದೆಗಳನ್ನು ಮಾಡಿಸುತ್ತೇನೆ ಎಂದರು. ಮಾಡಿಸಿದರೇನು ಅಷ್ಟು ಕೆಲಸ ಎಂದು ನಾನು ಕೇಳಿದೆ. ದೇರಣ್ಣ ನಗುತ್ತಾ, ಈಗ ನಿಮಗೆ ಹೇಳುತ್ತಿರುವುದು ಯಾವ ಕತೆ ಎಂದು ತಿಳಿದಿದ್ದೀರಿ? ಇದೇ ತೋಟದ ಕಥೆಯನ್ನು. ಗುಡ್ಡದಿಂದ ಇಳಿಯುವಾಗ ಕಂಡಿರಲಿಲ್ಲವೇ, ಅದೇ ಬಯಲಿನ ಕಥೆಯನ್ನು. ಆಗಿನ ದಿನ ನಾವು ಕಂಡದ್ದಕ್ಕೂ ಈಗ ಇಲ್ಲಿರುವುದಕ್ಕೂ ಅರ್ಥಾರ್ಥ ಸಂಬಂಧ ಉಳಿದಿದೆ ಎನ್ನುತ್ತೀರಾ? ದೇವರ ಸತ್ಯಕ್ಕಾಗಿ ಹೇಳುತ್ತೇನೆ, ಗೋಪಾಲಯ್ಯನಾದುದಕ್ಕೆ ಇಂಥ ಸಾಹಸದ ಕೆಲಸಕ್ಕೆ ಕೈ ಹಾಕಿದರು. ಅವರ ಮನೆಯವರಿಗೆ ಇಷ್ಟಿಷ್ಟೂ ಕುಸಿ ಇರಲಿಲ್ಲ. ಇದೆಲ್ಲ ಬೇಡ, ಇಲ್ಲಿ ಇರುವವರು ಯಾರು? ಗುಡ್ಡ ಕಡಿದು ಕಾಡು ಸವರಿ ಕಣಿ ಒಡೆಸಿ ನೀವು ಹೇಳುವಷ್ಟು ಕೆಲಸ ಮಾಡಲು ಎಷ್ಟು ಹಣ ಬೇಡ ಎಂದು ಎಷ್ಟೆಲ್ಲ ಹೇಳಿದರು. ಆದರೆ ಶಂಕರಮ್ಮ ಬೇಡವೆಂದಷ್ಟೇ ಇವರು ಬೇಕೆಂಬ ಹಠವನ್ನೂ ತೊಟ್ಟರು. ನಾನು ಇಷ್ಟೆಲ್ಲ ಮಾಡಿಸಲು ಎಷ್ಟು ಆಳು ಹಿಡಿದಿರಬಹುದು, ಎಷ್ಟು ವರ್ಷ ಹಿಡಿದಿರಬಹುದು ಎಂದು ಕೇಳಿದೆ. ಅದಕ್ಕೆ ದೇರಣ್ಣ, ಆ ಒದ್ದಾಟ ತೀರದು. ಮೊದಲೇ ನಮ್ಮೂರಲ್ಲಿ ಆಳುಗಳಿಗೆ ತೀರಾ ಬರಗಲ್ಲ. ಆದರೂ ಇಂಥ ಕೆಲಸಕ್ಕೂ ಇವರು ಪ್ರತಿ ವರ್ಷವೂ ವಿಟ್ಲ ಸೀಮೆಗೆ ಹೋಗಿ ಒಲೆಯರನ್ನು ಕೂಡಿಸಿ ತರುವುದು. ಅವರಿಗೆ ಅಕ್ಕಿ ವಸ್ತ್ರ ಮುಂಗಡವಾಗಿ ಕೊಟ್ಟು ಹಣವನ್ನು ಕಳೆದುಕೊಳ್ಳುವುದು. ಆದರೂ ಕ್ರಮದಂತೆ ವರ್ಷಕ್ಕೆ 1 ಎಕರೆಯಷ್ಟು ತೋಟವನ್ನು ಇಡಿಸಿದರು. 1 ಎಕರೆ ಗದ್ದೆ ಅಗೆಯಿಸಿದರು. ಈಗ ಏನೆಂದರೂ 5 ಎಕರೆಗೆ ಮಿಕ್ಕಿ ತೋಟವೇ ಇದೆ, ಅಷ್ಟೇ ಗದ್ದೆಗಳಿವೆ. ಈ ಕೆಲಸ ನಡೆಸುತ್ತಿದ್ದಷ್ಟು ಕಾಲ ಇದೇ ಮನೆಯಲ್ಲಿ ಗಂಡ ಹೆಂಡಿರು ಮನುಷ್ಯರ ಮುಖ ನೋಡದೆ ಕುಳಿತಿದ್ದರು. ಈಗಲಾದರೆ 4 ಜನ ಆಚೀಚೆ ಇದ್ದಾರೆ. ಆಗ ಬರೇ ಒಂದೇ ಒಕ್ಕಲು. ಆಗಿನ ಆನೆಗಳ ಉಪದ್ರವೇನು? ಅದಕ್ಕಾಗಿ ಸುತ್ತಲೂ ಕಣಿಯನ್ನು ಒಡೆದು ಕೋಟೆಯಂತ ಆವರವನ್ನು ಹಾಕಿಸಿ ಅವರು ಪಟ್ಟ ಕಷ್ಟವೆಷ್ಟು. ಅವರ ಮಕ್ಕಳು ಹುಟ್ಟಿದ್ದೇ ಇಲ್ಲಿ. ಅವಕ್ಕೆ ಚಳಿ ಜ್ವರ ಬರತೊಡಗಿದ ಮೇಲೆ ತಿರುಗಿ ಹಳೆಯ ಮನೆಗೆ ಹೊರಟು ಹೋದರು. ನಾನು ಅನ್ನುತ್ತಲೇ, ಇವರ ಸಾಹಸ ಹಠ ಮನುಷ್ಯ ಮಾತ್ರದವರಿಗೆ ಬರಲಾರದು ಎಂದನು. ಗೋಪಾಲಯ್ಯನವರು ಸ್ವಾಭಾವಿಕವಾಗಿ ಆತ್ಮತೃಪ್ತಿಯಿಂದ ತಮ್ಮ ಜೀವನ ಸಂಗರದ ಸಾರ್ಥಕ ಸಾಹಸವನ್ನು ನೆನೆಯುತ್ತಾ ಕುಳಿತಿದ್ದರು. ಅವರ ಕಣ್ಣುಗಳಲ್ಲಿ ತಂಟೆಯ ಮಿಂಚೊಂದು ಮೂಡಿತ್ತು. ಅವೇ ಕಣ್ಣುಗಳು ಎಳೆತನದಲ್ಲಿ ಎಂಥ ದುಡುಕಿನ ಛಲವನ್ನು ಬೀರಿರಬಹುದು ಎಂಬ ಊಹೆ ಬರಬೇಕು. ಆದರೆ ಅವರ ಕಣ್ಣಿನ ಹೊರಕುಡಿಗಳು ಜೀವನದ ಹಿಗ್ಗನ್ನು ಹೇಳುತ್ತಿದ್ದರೆ ಅವುಗಳ ಒಳಕುಡಿಗಳು ಕೈಗೂಡದ ಹಂಬಲವನ್ನೇನೋ ನೆನೆಯುವಂತಿತ್ತು. ಆಗಲೇನಾದರೂ ಸಂಜೆಯಾಗಲು 2 ಗಳಿಗೆಯ ಸಮಯ ಇದ್ದಿರಬಹುದು. ನಾವು ಮಾತಿನಲ್ಲಿ ಮುಳುಗಿದಂತೆ ಎದುರಿನ ಪರ್ವತಾವಳಿ ಕುಮಾರ ಶೇಷ ಶಿಖರಗಳನ್ನು ಬಿಟ್ಟು ಉಳಿದುವು ಒಂದರ ಮೇಲೊಂದು ನೆರಳನ್ನು ಕಂಡು ಕಪ್ಪಾಗಿದ್ದುವು. ಹವೆಯು ಆಗಲೇ ಶೀತಗೊಂಡು ಏರಿನಲ್ಲಿ ತೇಲುತ್ತಿದ್ದ ಮುಗಿಲುಗಳನ್ನು ತಗ್ಗಿಗೆಳೆಯುತ್ತಿದ್ದವು. ಸಂಜೆ ಸಮೀಪಿಸಿತೆಂದು ಗೋಪಾಲಯ್ಯನವರು, ನಾರಾಯಣ, ಇನ್ನು ಇವರಿಗೆ ತೋಟವನ್ನು ತೋರಿಸಿಕೊಂಡು ಬಾ ಎಂದರು. ಗೋಪಾಲಯ್ಯ ನನ್ನ ಜೊತೆಗೆ ಬರಬಹುದಿತ್ತಲ್ಲ ಎಂದು ನನಗೆ ಅನಿಸಿತು. ಇಲ್ಲ, ನನ್ನ ಊಹೆಯೇ ನಿಶ್ಚಯವಿರಬೇಕು. ಗಣೆಯ ಮೇಲೆ ಏರುವ ಡೊಂಬ ದಬಕ್ಕನೆ ಕೆಳಗೆ ಉರುಳುವಂತೆ ಎಳೆತನದ ತಮ್ಮ ಸಾಹಸವನ್ನು ನೆನೆದುಕೊಂಡು ಏರಿದಂತ ಅವರ ಮನಸ್ಸು ಯಾವುದೋ ನೆನಪಿನಿಂದ ನೆಲಕ್ಕೆ ಕುಸಿದಿತ್ತು. ಯಾವುದೆಂದು ಹೇಳಬೇಕೇ?